ವಿಚಾರದಲ್ಲಿ ತಾವೇನು ಅವ್ರ ಮೇಲೆ ಆರೋಪ ಮಾಡ್ತಿದ್ದಾರೆ. ಇದು ಸಾಕ್ಷಾತ್ಗಳು ತಮ್ಮ ಹತ್ರ ಇದ್ದಾವಲ್ಲವೋ ನೀವು ಅಷ್ಟೇ ಸರ್, ದಾಖಲೆಗಳೇನಿರೋದು ನೋಡಿ ಅಣ್ಣಾಮಲೈ ಮೇಲೆ ಅವರು ಒಳ್ಳೆ ವಿಚಾರವಾಗಿ ಅವರು IPS ಅಧಿಕಾರಿ ಮೇಲೆ ಕೂಡ ನೋಡಿ ಬಂದರೆ ಅವ್ರಿಗೆ ಏನಾಗ್ತಾ ಇದೆ ಅಂತಂದರೆ ಇದನ್ನು ದಿಕ್ತಪ್ಪಿಸೋದು ವಿಷಯಾಂತರ ಮಾಡೋದಕ್ಕೆ ಹೊರಟಿದ್ದಾರೆ ಅವರು. ನಾವಿಲ್ಲಿ ಸ್ಟ್ರೈಟಾಗಿ ಒಂದೇ ಸಬ್ಜೆಕ್ಟ್ಗೆ ಬರೋಣ ಅಷ್ಟೇ, ಧರ್ಮಸ್ಥಳ ವಿಚಾರ ಅಷ್ಟೇ. ಇವತ್ತು ಯೂಟ್ಯೂಬರ್ಗಳು ನಾನು ಹೇಳಿದೆ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಿದೆ. ನಾನು ಬಳ್ಳಾರಿ ಒಬ್ಬ ಯೂಟ್ಯೂಬರಿಂದ ಮೊದಲಾಗಿರುವಂಥ ಪ್ರಕರಣ, 3-4 ಮಂದಿ ಯೂಟ್ಯೂಬರ್ಗಳು ಮತ್ತು ಆ್ಯಂಟಿ ಹಿಂದೂ ಮನಸ್ತತ್ವ ಇರುವಂಥ ಎಡಪಂಥೀಯ ಜನರು ಇವರೆಲ್ಲರೂ ಕೂಡ ಸೇರಿಕೊಂಡು ಹೇಗೆ ಮಾಡ್ತಾ ಕಥೆಯನ್ನು ಬಂದರು. ಆಮೇಲೆ ಆ ಕಥೆಯನ್ನು ನಿಜ ಮಾಡಲಿಕ್ಕಂತ ಹೊರಟೋಗಿ ಆ ಮುಸುಕುದಾರಿ ಚಿನ್ನಯ್ಯನ ಸುಜಾತ ಭಟ್ ತೊಗೊಂಡು ಬಂದರು. ಇವಾಗ ಇದೆಲ್ಲ ಸ್ಟೋರಿ ಅಂತ ಆಯ್ತಲ್ಲ. ಇವಾಗ ಅದಕ್ಕೆ ಮೂಲ ಸೂತ್ರಧಾರ ಯಾರು ಅನ್ನೋದು ಬೇಕಲ್ಲ. ಆ ಸೂತ್ರಧಾರನ ಇವಾಗ SIT ಹೊರಗಡೆ ತೊಗೊಂಡು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ತಮಿಳುನಾಡು, ಡೆಲ್ಲಿ ಮತ್ತು ವಿದೇಶಗಳಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಅವ್ರಿಗೆ ಇಲ್ಲದೇ ಇರೋ ಕಾರಣ ಇವತ್ತು ಭಾರತೀಯ ಜನತಾ ಪಕ್ಷ ಧರ್ಮಸ್ಥಳದಲ್ಲಿ ಇವತ್ತು ಮಾಡಿರುವಂಥ ಬಹಿರಂಗ ಸಭೆಯಿಂದ ಹಿಡಿದು ನಾನು ಹೇಳಿರೋಂಥ ಒಂದು ಪ್ರತಿಯೊಂದು ವಿಚಾರ ಏನಂತಂದರೆ CBI ಮತ್ತು NIA ವಿಚಾರಣೆ ಆಗಬೇಕು. ಅದಕ್ಕೆ ಇವತ್ತು ಶಶಿಕಾಂತ್ ಸೆಂಥಿಲ್ ಮುಂದಾಗಬೇಕು ಅಂತೇಳಿ ನಾನು ಹೇಳ್ತೀನಿ. ನೋಡಿ ಅಲ್ಲ, ಅವ್ರನ್ನ ಫೇಸ್ ಮಾಡಲಿಕ್ಕೆ ಮುಂದೆ ಅದು ಕೂಡ ಕಷ್ಟ ಆಗಿದೆ. ಅಣ್ಣಾಮಲೈ ಅವ್ರನ್ನ ಫೇಸ್ ಮಾಡಲಿಕ್ಕೆ ಕೂಡ ಇವ್ರ ಕೈಲೇ ಆಗ್ತಾ ಇಲ್ಲ. ಇವತ್ತೆಲ್ಲ ನಾಳೆ ತಮಿಳುನಾಡಲ್ಲಿ ಭಾರತೀಯ ಜನತಾ ಪಕ್ಷ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಅಣ್ಣಾಮಲೈ ಅವ್ರ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ಅಂತಂದರೆ ಶಶಿಕಾಂತ್ ಸೆಂಥಿಲ್ಗೆ ರಾಜಕೀಯ ವಿಚಾರನೇ ಪ್ರಮುಖ ಅಲ್ಲ, ಬೇರೆ ಏನಿದೆ ಹೇಳಿ ಅವ್ರಿಗೆ? ಯಾವುದು? ಹೌದು, ಖಂಡಿತವಾಗ್ಲೂ ಈಗಾಗಲೇ ಇಡೀ ಪ್ರಪಂಚಕ್ಕೆ ಭಗವಂತ ಅಂದ್ರೇನು, ಅಣ್ಣಪ್ಪ ದೇವರು ಆ ಧರ್ಮಸ್ಥಳ ಮಂಜುನಾಥ ಅಲ್ಲಿ ಇದ್ದಾನೆ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಆ ಪ್ರೂವ್ ಮಾಡಿರೋ ಕಾರಣವೇ ಇವತ್ತು ಎಲ್ಲ ನಾಟಕಗಳು ಕೂಡ ಕಂಪ್ಲೀಟು 99% ನಾಟಕ ಅಂತ ಹೊರಗಡೆ ಬಂದುಬಿಟ್ಟಿದೆ. 99 100% ಫ್ರಾಡು, ಷಡ್ಯಂತ್ರ ಅನ್ನೋದು ಹೊರಗಡೆ ಬಂದಿದೆ. ಆ ಷಡ್ಯಂತ್ರದ ಮೂಲ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿರೋರು ಯಾರು ಅನ್ನೋದು ಬರಬೇಕಲ್ಲ. ಅದು ಬಂದುಬಿಟ್ರೆ ಇನ್ನು ಮುಂದೆ ಧರ್ಮಸ್ಥಳ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದಲ್ಲಿರುವಂಥ ಎಲ್ಲ ಒಂದು ಪುಣ್ಯಕ್ಷೇತ್ರಗಳ ಮೇಲೆ ಈ ರೀತಿ ಅಪಪ್ರಚಾರ, ದಾಳಿಗಳು ಸ್ಟಾಪ್ ಆಗುತ್ತೆ ಅನ್ನೋದೇ ನಮ್ಮ ಪ್ರಮುಖವಾಗಿರುವಂಥ ವಿಚಾರ. ಅದನ್ನು ನಾನು ಹೇಳ್ತಾ ಇದ್ದೀನಿ. SITನ ಸ್ವಾಗತ ಮಾಡಿದ್ದು ನಿಜ, SITಯಿಂದ ಸತ್ಯ ಈಚೆಗೆ ಬರಲಿ ಅನ್ನೋದು ನಿಜ. ಆದರೆ SIT ವ್ಯಾಪ್ತಿ ಒಳಗಡೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ 4-5 ಮಂದಿ ಮಾತ್ರ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಾಗಿದ್ದರೆ ನಾವು ಅಲ್ಲಿಗೆ SITಗೆ ಸೀಮಿತ ಮಾಡ್ಕೋಬೋದಾಗಿತ್ತು. ಇದು ನಮ್ಮ ರಾಜ್ಯ ಗಡಿಯ ದಾಟಿ ಹೊರ ರಾಜ್ಯ, ಹೊರ ದೇಶಗಳಿಗೂ ವ್ಯಾಪ್ತಿಯಾಗಿರೋ ಕಾರಣ ಇದು ಭಾಳ ದೊಡ್ಡ ಮಟ್ಟದಲ್ಲಿ. ಒಂದು ಟೈಮ್ನಲ್ಲಿ ತಿರುಪತಿ ಬಗ್ಗೆ ಅಪಪ್ರಚಾರ ಮಾಡಿದ್ರು, ಮೊನ್ನೆ ಶಬರಿಮಲೆ ಬಗ್ಗೆ ಮಾಡಿದರು, ಇವತ್ತು ಧರ್ಮಸ್ಥಳ ಬಗ್ಗೆ ಮಾಡ್ತಾ ಇದ್ದಾರೆ. ಹೀಗೆ ಬಿಡ್ತಾ ಹೋದರೆ ಇಡೀ ನಮ್ಮ ದೇಶದಲ್ಲಿ ಒಂದು ಧಾರ್ಮಿಕ ಭಕ್ತಿ ಭಾವನೆಗಳಿಗೆ ಧಕ್ಕೆ ಬರೋ ರೀತಿಯಲ್ಲಿ ನಡ್ಕೊಳ್ತಾರೆ. ಹಾಗಾಗಿ ಇದು ಗಂಭೀರವಾಗಿರೋ ಪ್ರಕರಣ. ಇದು ನಮ್ಮ ರಾಜ್ಯದ ಗಡಿ ದಾಟಿರೋ ಕಾರಣ NIA CBIಗೆ ಇದರ ಮೂಲ ಸೂತ್ರಧಾರಿಗಳು ಹೊರಗಡೆ ಬರಬೇಕು ಅನ್ನೋದೇ ಉದ್ದೇಶ. ಖಂಡಿತವಾಗ್ಲೂ ಇವಾಗ ಅದಕ್ಕೆ ಅವರೇ ದಾರಿ ಮಾಡಿಕೊಟ್ಟಿದ್ದಾರಲ್ಲ, ಇವಾಗ ಅವರೇ ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೂ ಪ್ರಾರಂಭ ಆಗುತ್ತೆ ಅಷ್ಟೇ. ನಾನು ಭಾಳ ಸ್ಪಷ್ಟವಾಗಿ ಹೆಸರನ್ನು ತಗೊಂಡೇ ನಾನು ಮಾತಾಡಿರೋಂಥದ್ದು.